ಬೆಂಗಳೂರಿನ ಆ ಪುಟ್ಟ ಮಧ್ಯಮ ವರ್ಗದ ಮನೆಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿತ್ತು. ಹೊರನೋಟಕ್ಕೆ ಹಬ್ಬದ ಸಂಭ್ರಮವಿಲ್ಲದಿದ್ದರೂ ಒಂದು ರೀತಿಯ ನಿಶ್ಶಬ್ದವಿತ್ತು. ಆದರೆ ಆ ನಿಶ್ಶಬ್ದದ ಹಿಂದೆ ಅಡಗಿದ್ದ ಭಾವನೆಗಳು ಮಾತ್ರ ಅತಿ ಹೆಚ್ಚು ಸದ್ದು ಮಾಡುತ್ತಿದ್ದವು. ಆಶಾ, ಆ ಮನೆಯ ಏಕೈಕ ಪುತ್ರಿ. ಪದವಿ ಮುಗಿಸಿರುವ ಅವಳ ಕಣ್ಣುಗಳಲ್ಲಿ ನಕ್ಷತ್ರಗಳಿಗಿಂತಲೂ ದೊಡ್ಡದಾದ ಕನಸುಗಳಿದ್ದವು. ಅವಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಡಿಸೈನಿಂಗ್ ಕೋರ್ಸ್ ಮಾಡಬೇಕೆಂಬ ಹಂಬಲ. ಅದಕ್ಕಾಗಿ ಅವಳು ರಾತ್ರಿ ಹಗಲು ಸ್ಕೆಚ್ಗಳನ್ನು ಬಿಡಿಸುತ್ತಾ ವಿದೇಶಿ ಕಾಲೇಜುಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಳು. ಅವಳಿಗೆ ತನ್ನ ಪ್ರತಿಭೆಯ ಮೇಲೆ ನಂಬಿಕೆಯಿತ್ತು, ತನ್ನ ಕನಸು ನನಸಾಗುತ್ತದೆ ಎಂಬ ಭರವಸೆಯಿತ್ತು. ಆದರೆ ಆಶಾಳ ತಂದೆ ತಾಯಿಯ ಪ್ರಪಂಚವೇ ಬೇರೆಯಾಗಿತ್ತು. ತಂದೆ ಶೇಖರ್ ಒಬ್ಬ ಸಾಮಾನ್ಯ ಬ್ಯಾಂಕ್ ಉದ್ಯೋಗಿ. ಅವರಿಗೆ ಆಶಾಳ ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆಯೇ ಅವಳಿಗೆ ಒಂದು ಸುರಕ್ಷಿತವಾದ ಸರ್ಕಾರಿ ಕೆಲಸ ಸಿಗಲಿ ಅಥವಾ ಒಳ್ಳೆಯ ಮನೆತನದ ಹುಡುಗನ ಜೊತೆ ಅವಳ ಮದುವೆ ಆಗಲಿ ಎಂಬ ನಿರೀಕ್ಷೆ ಇತ್ತು. ಹೆಣ್ಣು ಮಗು ಎಷ್ಟು ಬೇಗ ಸೆಟಲ್ ಆದರೆ ಅಷ್ಟು ಒಳ್ಳೆಯದು ಎಂಬುದು ಶೇಖರ್ ಅವರ ವಾದ. ಅವಳ ಕಲೆಯ ಬಗ್ಗೆ ಅವರಿಗೆ ಗೌರವವಿತ್ತು, ಆದರೆ ಅದನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳುವುದು ಮಧ್ಯಮ ವರ್ಗದ ಬದುಕಿಗೆ ರಿಸ್ಕ್ ಎಂದು ಅವರಿಗೆ ಅನಿಸುತ್ತಿತ್ತು. ರಾತ್ರಿಯ ಊಟದ ಮೇಜಿನ ಮೇಲೆ ಯಾರೂ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ. ಶೇಖರ್ ತನ್ನ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರೆ ಆಶಾ ಸುಮ್ಮನೆ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದಳು. ತನ್ನ ಕನಸಿನ ಬಗ್ಗೆ ಹೇಳಲು ಅವಳು ಬಾಯಿ ತೆರೆದಾಗಲೆಲ್ಲ ತಂದೆಯ ಮುಖದಲ್ಲಿರುವ ಆ ಹಳೆಯ ಕಾಲದ ಗಾಂಭೀರ್ಯ ಅವಳನ್ನು ತಡೆಯುತ್ತಿತ್ತು. ಆ ಮನೆಯಲ್ಲಿ ಜಗಳಗಳಿರಲಿಲ್ಲ, ಕೂಗಾಟವಿರಲಿಲ್ಲ. ಆದರೆ ಆಶಾಳ ಕನಸು ಮತ್ತು ಶೇಖರ್ ಅವರ ನಿರೀಕ್ಷೆಗಳ ನಡುವೆ ಒಂದು ಅದೃಶ್ಯ ಗೋಡೆ ಬೆಳೆಯುತ್ತಿತ್ತು. ಆಶಾಳಿಗೆ ತನ್ನ ಹೆತ್ತವರ ಪರಿಸ್ಥಿತಿ ಅರ್ಥವಾಗುತ್ತಿತ್ತು, ಆದರೆ ತನ್ನ ಕನಸನ್ನು ಕೊಲ್ಲಲು ಮನಸ್ಸಿರಲಿಲ್ಲ. ಪ್ರತಿ ಬಾರಿ ಶೇಖರ್ ಅವರು ಮದುವೆಯ ಪ್ರಸ್ತಾಪ ತೆಗೆದಾಗಲೂ ಆಶಾಳ ಮನಸ್ಸಿನಲ್ಲಿ ಒಂದು ರೀತಿಯ ಉಸಿರುಗಟ್ಟುವಿಕೆ ಉಂಟಾಗುತ್ತಿತ್ತು. ಆ ಮೌನವೇ ಒಂದು ದೊಡ್ಡ ಚಂಡಮಾರುತದ ಮುನ್ಸೂಚನೆಯಂತೆ ಭಾಸವಾಗುತ್ತಿತ್ತು. ಆ ರಾತ್ರಿ ಮನೆಯ ವಾತಾವರಣ ಸ್ವಲ್ಪ ಶಾಂತವಾಗಿತ್ತು. ಶೇಖರ್ ಸೋಫಾದ ಮೇಲೆ ಕುಳಿತು ದಿನಪತ್ರಿಕೆ ಓದುತ್ತಿದ್ದರು. ಆಶಾಳ ತಾಯಿ ಸುಧಾ ಅಡುಗೆ ಮನೆಯಲ್ಲಿ ಕೆಲಸ ಮುಗಿಸಿ ಹಜಾರಕ್ಕೆ ಬಂದರು. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಆಶಾ ತನ್ನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಮತ್ತು ಕೆಲವು ಸ್ಕೆಚ್ಬುಕ್ಗಳನ್ನು ಹಿಡಿದು ತಂದೆಯ ಪಕ್ಕ ಬಂದು ಕುಳಿತಳು. ಅಪ್ಪ, ನಾನು ನಿಮ್ಮತ್ರ ಒಂದು ವಿಷಯ ಮಾತನಾಡಬೇಕು. ಆಶಾಳ ಧ್ವನಿಯಲ್ಲಿ ಅಲ್ಪ ನಡುಕವಿದ್ದರೂ ದೃಢತೆಯಿತ್ತು. ಶೇಖರ್ ಪತ್ರಿಕೆಯನ್ನು ಕೆಳಗಿಟ್ಟು ಮಗಳ ಮುಖ ನೋಡಿದರು. ನಾನು ಬ್ಯಾಂಕ್ ಎಕ್ಸಾಮ್ ಬರೆಯುತ್ತಿಲ್ಲ ಅಪ್ಪ, ನನಗೆ ಮುಂಬೈನ ಆ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ನಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದಲು ಸೀಟ್ ಸಿಕ್ಕಿದೆ. ಮುಂದಿನ ತಿಂಗಳೇ ನಾನು ಅಲ್ಲಿಗೆ ಹೋಗಬೇಕು. ಇದು ನನ್ನ ಇಡೀ ಜೀವನದ ಕನಸು ಎಂದು ಒಮ್ಮೆಗೆ ಹೇಳಿಬಿಟ್ಟಳು. ಆಶಾಳ ಮಾತು ಕೇಳಿದ ಕೂಡಲೇ ಸುಧಾ ಅವರ ಕೈಯಲ್ಲಿದ್ದ ನೀರಿನ ಲೋಟ ಮೇಜಿನ ಮೇಲೆ ಶಬ್ದದೊಂದಿಗೆ ಕುಳಿತಿತು. ಶೇಖರ್ ಅವರ ಮುಖದಲ್ಲಿ ಒಂದು ರೀತಿಯ ಮರಗಟ್ಟಿದ ಭಾವನೆ. ಅವರು ಆಶಾಳಿಂದ ಇಂತಹ ದೊಡ್ಡ ನಿರ್ಧಾರವನ್ನು ನಿರೀಕ್ಷಿಸಿರಲಿಲ್ಲ. ಮುಂಬೈಗೆ ಹೋಗ್ತೀಯಾ? ಒಬ್ಬಳೇನಾ? ಅಲ್ಲಿನ ಖರ್ಚು, ಅಲ್ಲಿನ ಜೀವನ ನಮಗೆ ಸರಿ ಹೊಂದುತ್ತಾ ಆಶಾ? ನಾನು ನಿನ್ನ ಮದುವೆಯ ಬಗ್ಗೆ ವಿಚಾರಿಸುತ್ತಿದ್ದರೆ ನೀನು ಈಗ ನಗರಕ್ಕೆ ಹೋಗುತ್ತೇನೆ ಎನ್ನುತ್ತಿದ್ದೀಯಾ? ಶೇಖರ್ ಅವರ ದನಿ ಏರಿತು. ಆಶಾ ತಾನು ಪಡೆದಿದ್ದ ಸ್ಕಾಲರ್ಶಿಪ್ ವಿವರಗಳನ್ನು ತೋರಿಸಲು ಪ್ರಯತ್ನಿಸಿದಳು. ಆದರೆ ಆ ಕ್ಷಣದಲ್ಲಿ ಶೇಖರ್ ಅವರಿಗೆ ಯಾವುದೂ ಕಾಣುತ್ತಿರಲಿಲ್ಲ. ಅವರಿಗೆ ಕಂಡಿದ್ದು ಕೇವಲ ತನ್ನ ಮಗಳು ತನ್ನ ಮಾತನ್ನು ಮೀರಿ ದೂರ ಹೋಗುತ್ತಿದ್ದಾಳೆ ಎಂಬ ಭಯ ಮಾತ್ರ. ಇದು ಕೇವಲ ಹವ್ಯಾಸವಾಗಿದ್ದರೆ ಪರವಾಗಿಲ್ಲ, ಆದರೆ ಇದನ್ನೇ ಬದುಕು ಮಾಡಿಕೊಳ್ಳುತ್ತೇನೆ ಎನ್ನುವುದು ಮೂರ್ಖತನ ಎಂದು ಶೇಖರ್ ಕಟ್ಟುನಿಟ್ಟಾಗಿ ಹೇಳಿದರು. ಆ ಮನೆಯಲ್ಲಿದ್ದ ಆ ಸುಂದರ ಶಾಂತಿ ಈಗ ಗಾಜಿನಂತೆ ಒಡೆದು ಚೂರಾಗಿತ್ತು. ಆಶಾಳ ಘೋಷಣೆ ಮನೆಯವರಿಗೆ ಸಿಡಿಲು ಬಡಿದಂತಾಗಿತ್ತು. ಮಗಳ ಮೇಲೆ ಇಟ್ಟಿದ್ದ ಅತಿಯಾದ ನಿರೀಕ್ಷೆಗಳು ಒಂದೇ ಕ್ಷಣದಲ್ಲಿ ಮಣ್ಣುಗೂಡಿದ ಅನುಭವ ಹೆತ್ತವರದ್ದಾದರೆ, ತನ್ನ ಕನಸಿಗೆ ಮನೆಯವರ ಬೆಂಬಲ ಸಿಗಲಿಲ್ಲ ಎಂಬ ಆಘಾತ ಆಶಾಳದ್ದಾಗಿತ್ತು. ಆ ಕಿರಿದಾದ ಮನೆಯ ಗೋಡೆಗಳು ಈಗ ಇಬ್ಬರ ನಡುವಿನ ಅಂತರವನ್ನು ಹೆಚ್ಚಿಸುವಂತೆ ಕಾಣುತ್ತಿದ್ದವು. ಆಶಾಳ ಘೋಷಣೆಯ ನಂತರ ಆ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ಪ್ರೀತಿಯಿದ್ದ ಜಾಗದಲ್ಲಿ ಈಗ ಹಠ ಮತ್ತು ವಾದಗಳು ತುಂಬಿಕೊಂಡಿದ್ದವು. ಶೇಖರ್ ಅವರಿಗೆ ಮಗಳ ನಿರ್ಧಾರ ಕೇವಲ ಅಸಮಾಧಾನವಲ್ಲ, ಅದು ಒಂದು ರೀತಿಯ ಅವಮಾನದಂತೆ ತೋರಿತು. ನೋಡು ಆಶಾ, ನಾವು ಅತಿ ಶ್ರೀಮಂತರಲ್ಲ, ಇರೋ ಒಬ್ಬಳೇ ಮಗಳು ಕಣ್ಣೆದುರು ಇರಲಿ ಅಂತ ನಾವು ಬಯಸುವುದು ತಪ್ಪಾ ಎಂದು ಸುಧಾ ಕಣ್ಣೀರು ಹಾಕುತ್ತಿದ್ದರು. ಶೇಖರ್ ಅವರ ವಿರೋಧ ಇನ್ನೂ ಕಠಿಣವಾಗಿತ್ತು. ನಮ್ಮ ಕುಟುಂಬದ ಗೌರವಕ್ಕೆ ತಕ್ಕಂತೆ ಬದುಕು. ಈ ಫ್ಯಾಷನ್, ಈ ಗ್ಲಾಮರ್ ಜಗತ್ತು ನಮಗೆ ಸರಿ ಬರಲ್ಲ. ಅಲ್ಲಿ ಯಾರೂ ನಿನಗೆ ಸಹಾಯಕ್ಕೆ ಇರಲ್ಲ ಎಂದು ಅವರು ಕಟ್ಟಪ್ಪಣೆ ಮಾಡಿದರು. ವಿಷಯ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಂಬಂಧಿಕರ ಕಿವಿಗೂ ಈ ಸುದ್ದಿ ಮುಟ್ಟಿತು. ಆಶಾಳ ದೊಡ್ಡಪ್ಪ, ಚಿಕ್ಕಪ್ಪಂದಿರು ಮನೆಗೆ ಬರತೊಡಗಿದರು. ಹೆಣ್ಣುಮಕ್ಕಳು ಅಷ್ಟು ದೂರ ಹೋಗಿ ಏನು ಸಾಧಿಸ್ತಾರೆ ಶೇಖರ್? ಅದರ ಬದಲು ಇಲ್ಲೇ ಯಾವುದಾದರೂ ಬ್ಯಾಂಕ್ ಕೆಲಸಕ್ಕೆ ಸೇರಿಸಿಬಿಡಿ ಎಂದು ಒಬ್ಬರು ಸಲಹೆ ನೀಡಿದರೆ, ಇನ್ನೇನು ಮದುವೆ ವಯಸ್ಸು, ಇಂತಹ ಸಮಯದಲ್ಲಿ ಮುಂಬೈಗೆ ಕಳಿಸೋದು ಬೇಡ ಎಂದು ಇನ್ನೊಬ್ಬರು ಬೆಂಕಿ ಹಚ್ಚುತ್ತಿದ್ದರು.
ಪ್ರತಿಯೊಬ್ಬರ ಮಾತುಗಳು ಆಶಾಳ ಕನಸಿನ ಮೇಲೆ ಎಸೆಯುವ ಕಲ್ಲುಗಳಂತೆ ಭಾಸವಾಗುತ್ತಿದ್ದವು. ಆಶಾ ಈಗ ಎರಡು ಕಡೆ ನಲುಗುತ್ತಿದ್ದಳು. ಒಂದು ಕಡೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೆತ್ತವರು, ಇನ್ನೊಂದು ಕಡೆ ತನ್ನ ಅಸ್ತಿತ್ವದ ಪ್ರಶ್ನೆಯಾಗಿರುವ ಕನಸು. ನನ್ನನ್ನು ಯಾರು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಾನು ಮಾಡ್ತಿರೋದು ತಪ್ಪಾ? ಅಥವಾ ನನ್ನ ಕನಸಿಗಾಗಿ ನಾನು ನನ್ನವರನ್ನೇ ವಿರೋಧಿಸಬೇಕಾ ಎಂಬ ಪ್ರಶ್ನೆ ಅವಳನ್ನು ಒಳಗಿನಿಂದಲೇ ಕೊರೆಯುತ್ತಿತ್ತು. ರಾತ್ರಿ ಇಡೀ ಅಳುತ್ತಾ ಕುಳಿತುಕೊಳ್ಳುತ್ತಿದ್ದ ಆಶಾಳಿಗೆ ತಾನು ಬಿಡಿಸಿದ ಸ್ಕೆಚ್ಗಳು ಈಗ ಮಸುಕಾಗಿ ಕಾಣುತ್ತಿದ್ದವು. ಮನೆಯ ಹಜಾರದಲ್ಲಿ ಈಗ ಮಾತುಗಳಿಗಿಂತ ಹೆಚ್ಚಾಗಿ ಕಹಿ ಮೌನವೇ ಮನೆ ಮಾಡಿತ್ತು. ಆಶಾ ಮತ್ತು ಶೇಖರ್ ನಡುವೆ ಈಗ ಪ್ರೀತಿಯ ಬಾಂಧವ್ಯಕ್ಕಿಂತ ದೊಡ್ಡದಾದ ವಿರೋಧದ ಗೋಡೆಯ ಎದ್ದು ನಿಂತಿತ್ತು. ಹೆತ್ತವರ ಮೇಲಿರುವ ಪ್ರೀತಿ ಮತ್ತು ತನ್ನ ಮೇಲಿರುವ ನಂಬಿಕೆ, ಇವೆರಡರ ನಡುವೆ ನಡೆಯುತ್ತಿರುವ ಈ ಯುದ್ಧದಲ್ಲಿ ಯಾರು ಗೆದ್ದರೂ ಸೋಲು ಮಾತ್ರ ಆ ಬಾಂಧವ್ಯಕ್ಕೆ ಎಂಬಂತಾಗಿತ್ತು. ಮನೆಯ ಹಜಾರದಲ್ಲಿ ಸಂಬಂಧಿಕರ ಕೂಗಾಟ, ತಂದೆಯ ಗದರಿಕೆ ಎಲ್ಲವೂ ಅಡಗಿದ ಮೇಲೆ ಆ ಇಡೀ ಮನೆಯಲ್ಲಿ ಈಗ ಮೌನ ಆವರಿಸಿತ್ತು. ಆದರೆ ಆಶಾಳ ಕೋಣೆಯೊಳಗೆ ಮಾತ್ರ ಆ ಮೌನ ಅತಿ ಹೆಚ್ಚು ಸದ್ದು ಮಾಡುತ್ತಿತ್ತು. ಆಶಾ ತನ್ನ ಕೋಣೆಯ ಕಿಟಕಿಯ ಪಕ್ಕ ಮೌನವಾಗಿ ಕುಳಿತಿದ್ದಳು. ಕೈಯಲ್ಲಿದ್ದ ಸ್ಕೆಚ್ ಬುಕ್ ಬದಿಗೆ ಬಿದ್ದಿತ್ತು. ಹೊರಗೆ ಬೀದಿ ದೀಪದ ಮಂದ ಬೆಳಕಿನಲ್ಲಿ ಎಲ್ಲವೂ ಮಸುಕಾಗಿ ಕಾಣುತ್ತಿತ್ತು. ಅವಳು ತನ್ನ ಕೋಣೆಯ ಪ್ರತಿಯೊಂದು ವಸ್ತುವನ್ನು ನೋಡುತ್ತಿದ್ದಳು. ಬಾಲ್ಯದಲ್ಲಿ ಅಪ್ಪ ಕೊಡಿಸಿದ ಸಣ್ಣ ಆಟಿಕೆಗಳು, ಅಮ್ಮ ಪ್ರೀತಿಯಿಂದ ಹೊಲಿದು ಕೊಟ್ಟಿದ್ದ ಪರದೆಗಳು. ಈ ಎಲ್ಲವೂ ಅವಳನ್ನು ಹಿಡಿದು ಎಳೆಯುತ್ತಿದ್ದವು. ಅವಳಿಗೆ ತನ್ನ ಹೆತ್ತವರ ಮೇಲಿನ ಪ್ರೀತಿಯ ನೆನಪುಗಳು ಕಾಡತೊಡಗಿದವು. ಜ್ವರ ಬಂದಾಗ ಅಪ್ಪ ಇಡೀ ರಾತ್ರಿ ನಿದ್ದೆ ಮಾಡದೆ ಅವಳ ಪಕ್ಕದಲ್ಲೇ ಕುಳಿತು ಹಣೆಗೆ ತಣ್ಣೀರಿನ ಬಟ್ಟೆ ಇಡುತ್ತಿದ್ದ ಕ್ಷಣಗಳು. ತಾನು ಸ್ವಲ್ಪವೇ ಬೇಸರವಾದರೂ ಅಮ್ಮ ತನಗಿಷ್ಟವಾದ ಅಡುಗೆ ಮಾಡಿ ಯಾಕೆ ಕಂದ ಮುಖ ಬಾಡಿಸಿಕೊಂಡಿದ್ದೀಯಾ ಎಂದು ಕೇಳುತ್ತಿದ್ದ ಆ ವಾತ್ಸಲ್ಯ. ಹೆತ್ತವರು ಅವಳಿಗಾಗಿ ಅದೆಷ್ಟೋ ಸುಖಗಳನ್ನು ತ್ಯಾಗ ಮಾಡಿದ್ದರು. ಅಂತಹ ಹೆತ್ತವರ ಮನಸ್ಸನ್ನು ನೋಯಿಸಿ ನಾನು ಅಷ್ಟೊಂದು ದೂರ ಹೋಗಬೇಕೆ ಎಂಬ ಪ್ರಶ್ನೆ ಅವಳನ್ನು ಕಿವುಚುತ್ತಿತ್ತು. ನಾನು ತಪ್ಪ? ಆಶಾಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತು. ಅವಳ ಮನಸ್ಸಿನಲ್ಲಿ ಈಗ ಒಂದು ದೊಡ್ಡ ಅಸಹಾಯಕತೆ ಮನೆ ಮಾಡಿತ್ತು. ನನ್ನ ಕನಸನ್ನು ಬೆನ್ನಟ್ಟುವುದು ತಪ್ಪಾ? ನಾನು ಕೇವಲ ನನ್ನ ಸುಖದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೇನಾ? ಅಥವಾ ಈ ಪ್ರೀತಿಯ ಹೆಸರಿನಲ್ಲಿ ನನ್ನ ಅಸ್ತಿತ್ವವನ್ನೇ ಅಡವಿಡಬೇಕಾ? ಅವಳಿಗೆ ತನ್ನ ಪ್ರತಿಭೆಯ ಮೇಲೆ ನಂಬಿಕೆಯಿದ್ದರೂ ಹೆತ್ತವರ ಈ ವಿರೋಧ ಅವಳ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿತ್ತು. ಅವಳು ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳತೊಡಗಿದಳು. ಒಬ್ಬ ಹೆಣ್ಣು ಮಗಳಾಗಿ ಅವಳ ಜವಾಬ್ದಾರಿಗಳೇನು? ಒಬ್ಬ ಕಲಾವಿದೆಯಾಗಿ ಅವಳ ಕನಸುಗಳೇನು? ಈ ಎರಡರ ನಡುವೆ ನಲುಗುತ್ತಿರುವ ಅವಳು ಈಗ ಸಂಪೂರ್ಣವಾಗಿ ದುರ್ಬಲಳಾಗಿ ಹೋಗಿದ್ದಳು. ಆ ರಾತ್ರಿ ಆಶಾಳಿಗೆ ತನ್ನ ಕೋಣೆ ಒಂದು ಪಕ್ಕದಲ್ಲಿ ಸುರಕ್ಷಿತ ಗೂಡಿನಂತೆ ಕಂಡರೆ, ಇನ್ನೊಂದು ಪಕ್ಕದಲ್ಲಿ ತನ್ನ ಕನಸುಗಳನ್ನು ಬಂಧಿಸಿಟ್ಟ ಸೆರೆಮನೆಯಂತೆ ಭಾಸವಾಯಿತು. ಕಣ್ಣೀರಿನ ಮರೆಯಲ್ಲಿ ಅವಳು ತನ್ನ ಭವಿಷ್ಯವನ್ನು ಹುಡುಕುತ್ತಿದ್ದಳು. ಆ ಮೌನದ ಕಣ್ಣೀರಲ್ಲಿ ಯಾವುದೇ ಉತ್ತರವಿರಲಿಲ್ಲ. ಕೇವಲ ಹೆತ್ತವರ ಮೇಲಿನ ಅಪಾರ ಪ್ರೀತಿ ಮತ್ತು ತನ್ನ ಕನಸಿನ ಬಗ್ಗೆ ಇದ್ದ ಹಂಬಲದ ನಡುವಿನ ಆಳವಾದ ನೋವಿತ್ತು. ಸೂರ್ಯೋದಯವಾಯಿತು. ಆದರೆ ಆ ಮನೆಯಲ್ಲಿ ಹೊಸ ದಿನದ ಸಂಭ್ರಮವಿರಲಿಲ್ಲ. ಆಶಾ ರಾತ್ರಿಯಿಡೀ ಯೋಚಿಸಿ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ದಳು. ಅವಳು ತನ್ನ ಬಟ್ಟೆಗಳನ್ನು ಮತ್ತು ಬದುಕಿನ ಕನಸುಗಳಾದ ಸ್ಕೆಚ್ಬುಕ್ಗಳನ್ನು ಒಂದು ಸಣ್ಣ ಬ್ಯಾಗ್ನಲ್ಲಿ ತುಂಬಿಸಿಕೊಂಡಳು. ಆ ಬ್ಯಾಗ್ ಅವಳ ಹೆಗಲಿಗೆ ಕೇವಲ ಭಾರವಾಗಿರಲಿಲ್ಲ, ಅದು ಅವಳ ಭವಿಷ್ಯದ ಜವಾಬ್ದಾರಿಯಾಗಿತ್ತು. ಆಶಾ ಕೋಣೆಯಿಂದ ಹೊರಬಂದು ಹಜಾರದಲ್ಲಿ ಮೌನವಾಗಿ ಕುಳಿತಿದ್ದ ಹೆತ್ತವರ ಮುಂದೆ ನಿಂತಳು. ಶೇಖರ್ ಅವಳ ಕೈಯಲ್ಲಿದ್ದ ಬ್ಯಾಗ್ ನೋಡಿ ಮುಖ ತಿರುಗಿಸಿಕೊಂಡರು. ಅಪ್ಪ, ಅಮ್ಮ. ಆಶಾಳ ಧ್ವನಿ ಗದ್ಗದಿತವಾಯಿತು. ನಾನು ನಿಮ್ಮನ್ನು ವಿರೋಧಿಸಿ ಹೋಗುತ್ತಿಲ್ಲ, ನನ್ನನ್ನು ನಾನು ಕಂಡುಕೊಳ್ಳಲು ಹೋಗುತ್ತಿದ್ದೇನೆ. ನಿಮ್ಮ ಆಶೀರ್ವಾದ ಇಲ್ಲದೆ ನಾನು ಗೆಲ್ಲಲಾರೆ ಎಂದು ಗೊತ್ತು. ಆದರೆ ನಿಮ್ಮ ಬಯಕೆ ಹೆದರಿ ನಾನು ಇಲ್ಲೇ ಉಳಿದರೆ, ದಿನವೂ ಸಾಯುವ ನನ್ನ ಕನಸುಗಳನ್ನು ಕಂಡು ನೀವೇ ನಾಳೆ ಸಂಕಟಪಡುತ್ತೀರಿ. ನನಗೆ 2 ವರ್ಷ ಸಮಯ ಕೊಡಿ, ನಾನು ಯಾರು ಅಂತ ಸಾಬೀತುಪಡಿಸಿ ಮರಳಿ ಬರುತ್ತೇನೆ. ಅವಳು ಬಾಗಿಲಿನತ್ತ ಹೆಜ್ಜೆ ಹಾಕುತ್ತಿದ್ದಾಗ ಸುಧಾ ಅಳುತ್ತಾ ಅವಳನ್ನು ತಡೆಯಲು ಹೋದರು. ಆದರೆ ಶೇಖರ್ ಮೌನವಾಗಿ ದೂರ ನೋಡುತ್ತಾ ನಿಂತಿದ್ದರು. ಬಾಗಿಲು ದಾಟುವಾಗ ಆಶಾಳಿಗೆ ತನ್ನ ಬಾಲ್ಯದ ಪ್ರತಿ ನೆನಪು ಕಾಲಿಗೆ ತೊಡರುತ್ತಿರುವಂತೆ ಭಾಸವಾಯಿತು. ತನ್ನನ್ನು ಬೆಳೆಸಿದ ಗೂಡನ್ನು ಬಿಟ್ಟು ಹಾರುವ ಹಕ್ಕಿಯಂತೆ ಅವಳು ಹೊರಗೆ ಬಂದಳು. ಅವಳು ಆಟೋ ಹತ್ತಿ ಕುಳಿತಾಗ ಅಪ್ಪ ಕಿಟಕಿಯ ಮರೆಯಿಂದ ತನ್ನನ್ನೇ ನೋಡುತ್ತಿರುವುದು ಅವಳಿಗೆ ಕಂಡಿತು. ಆ ಕ್ಷಣದಲ್ಲಿ ಅವಳ ಕಣ್ಣೀರು ನಿಯಂತ್ರಣ ಮೀರಿ ಹರಿಯಿತು. ಆಶಾ ಮನೆ ಬಿಟ್ಟ ಮೇಲೆ ಆ ಮನೆಯ ಗೋಡೆಗಳು ಮೌನವಾಗಿ ಅಳುತ್ತಿರುವಂತೆ ಭಾಸವಾಗುತ್ತಿದ್ದವು. ಮನೆಯಲ್ಲಿದ್ದ ಆ ಸಣ್ಣ ಪುಟ್ಟ ನಗು, ಗದ್ದಲ ಎಲ್ಲವೂ ಆಶಾಳ ಬ್ಯಾಗ್ ಸೇರಿ ಹೊರಟು ಹೋಗಿತ್ತು. ಶೇಖರ್ ಮತ್ತು ಸುಧಾ ಅವರಿಗೆ ಆಶಾ ಇಲ್ಲದ ಮನೆ ಒಂದು ದೊಡ್ಡ ಶೂನ್ಯದಂತೆ ಕಂಡಿತು. ಊಟದ ಮೇಜಿನ ಮೇಲೆ ಅವಳಿಗಾಗಿ ಮೀಸಲಿಟ್ಟಿದ್ದ ಆ ಖಾಲಿ ಕುರ್ಚಿ ಶೇಖರ್ ಅವರ ಅಹಂಕಾರವನ್ನು ದಿನವೂ ಪ್ರಶ್ನಿಸುತ್ತಿತ್ತು. ಸುಧಾ ಆಶಾಳ ಕೋಣೆಯನ್ನು ಗುಡಿಸುವಾಗಲೆಲ್ಲ ಅಲ್ಲಿ ಉಳಿದಿದ್ದ ಅವಳ ಹಳೆಯ ಬಣ್ಣದ ಪೆನ್ಸಿಲ್ ಅಥವಾ ಒಂದು ಸ್ಕೆಚ್ ನೋಡಿ ಅತ್ತುಬಿಡುತ್ತಿದ್ದರು.
ನಮ್ಮ ಮಗಳು ನಮ್ಮಿಂದ ದೂರವಾಗಲು ನಾವೇ ಕಾರಣವೇ ಎಂಬ ಅತಿ ದೊಡ್ಡ ಪ್ರಶ್ನೆ ಆ ದಂಪತಿಗಳನ್ನು ಒಳಗಿನಿಂದಲೇ ಕೊರೆಯುತ್ತಿತ್ತು. ಮತ್ತೊಂದೆಡೆ ಮುಂಬೈನಲ್ಲಿ ಆಶಾಳಿಗೆ ಬದುಕು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿನ ವೇಗದ ಜೀವನ, ಅಪರಿಚಿತ ಮುಖಗಳು ಮತ್ತು ಸಣ್ಣ ರೂಮಿನ ಒಂಟಿತನ ಅವಳನ್ನು ಹೈರಾಣಾಗಿಸಿತು. ಪ್ರತಿದಿನ ಕಾಲೇಜಿನ ಕೆಲಸದ ನಂತರ ಪಾರ್ಟ್ ಟೈಮ್ ಕೆಲಸ ಮಾಡಿ ಹಣ ಉಳಿಸಬೇಕಾಗಿತ್ತು. ರಾತ್ರಿ ಒಂಟಿಯಾಗಿ ಮಲಗಿದಾಗ ಅಮ್ಮನ ಕೈತುತ್ತು ಮತ್ತು ಅಪ್ಪನ ಕಾಳಜಿಯ ಮಾತುಗಳು ನೆನಪಾಗಿ ಅವಳ ಕಣ್ಣೀರು ದಿಂಬನ್ನು ಒದ್ದೆ ಮಾಡುತ್ತಿತ್ತು. ನನ್ನ ನಿರ್ಧಾರ ಸರಿಯೈತೆ ಎಂಬ ಸಂಶಯ ಅವಳನ್ನು ಕಾಡುತ್ತಿತ್ತು. ಸ್ವಾತಂತ್ರ್ಯದ ಬೆಲೆ ಅಷ್ಟು ಸುಲಭವಾಗಿರಲಿಲ್ಲ. ತನ್ನ ಕನಸಿಗಾಗಿ ಅವಳು ನೀಡುತ್ತಿದ್ದ ಬೆಲೆ ಕೇವಲ ಹಣವಾಗಿರಲಿಲ್ಲ, ಅದು ತನ್ನವರ ಪ್ರೀತಿ ಮತ್ತು ನೆಮ್ಮದಿಯಾಗಿತ್ತು. ಪ್ರತಿ ಬಾರಿ ಯಶಸ್ಸು ಸಿಗುವಾಗಲೂ ಅದನ್ನು ಹಂಚಿಕೊಳ್ಳಲು ಅಪ್ಪ ಅಮ್ಮ ಪಕ್ಕದಲ್ಲಿ ಇಲ್ಲವಲ್ಲ ಎಂಬ ಕೊರಗು ಅವಳನ್ನು ಕಾಡುತ್ತಿತ್ತು. ಗೆಲುವಿನ ಹಾದಿಯಲ್ಲಿ ಹೂವುಗಳಿಗಿಂತ ಮುಳ್ಳುಗಳೇ ಹೆಚ್ಚು ಎಂಬ ವಾಸ್ತವ ಅವಳಿಗೆ ಈಗ ಅರ್ಥವಾಗುತ್ತಿತ್ತು. ಸಮಯ ಉರುಳುತ್ತಿತ್ತು. ಆಶಾಳ ನಿರ್ಗಮನದ ನಂತರದ ಈ 2 ವರ್ಷಗಳು ಕೇವಲ ದಿನಗಳಾಗಿರಲಿಲ್ಲ, ಅವು ಆ ಮನೆಯ 3 ಸದಸ್ಯರಿಗೆ ಪಾಠ ಕಲಿಸುವ ತರಗತಿಗಳಾಗಿದ್ದವು. ಮನೆಯಲ್ಲಿ ಮೌನವಾಗಿ ಕುಳಿತಿರುತ್ತಿದ್ದ ಶೇಖರ್ ಅವರಿಗೆ ಒಂದು ದಿನ ಆಶಾಳ ಹಳೆಯ ಸ್ಕೆಚ್ಬುಕ್ ಸಿಕ್ಕಿತು. ಅದರ ಕೊನೆಯ ಪುಟದಲ್ಲಿ ಆಶಾ ಒಂದು ಚಿತ್ರ ಬಿಡಿಸಿದ್ದಳು. ಒಂದು ಹಕ್ಕಿ ಗೂಡಿನಿಂದ ಹಾರುತ್ತಿದೆ, ಆದರೆ ಆ ಗೂಡಿನ ಅಡಿಯಲ್ಲಿ ತಂದೆ ತಾಯಿಯ ನೆರಳಿದೆ. ಅದರ ಕೆಳಗೆ ಅವಳು ಬರೆದಿದ್ದಳು, ಅಪ್ಪ, ನಾನು ಎಷ್ಟು ಎತ್ತರಕ್ಕೆ ಹಾರಿದರೂ ನನ್ನ ರೆಕ್ಕೆಗಳಿಗೆ ಬಲ ತುಂಬಿದ್ದು ನಿಮ್ಮ ಪ್ರೀತಿಯ ಗೂಡು. ಶೇಖರ್ ಅವರ ಕಣ್ಣುಗಳು ತೇವವಾದವು. ಅವರಿಗೆ ಅರಿವಾಯಿತು, ತಾನು ಅವಳನ್ನು ಕೇವಲ ರಕ್ಷಿಸಲು ಹೋಗಿ ಅವಳ ಬೆಳವಣಿಗೆಯನ್ನೇ ತಡೆದಿದ್ದೆ. ಹೆಣ್ಣುಮಕ್ಕಳು ಪರಕೀಯರಲ್ಲ, ಅವರು ನಮ್ಮ ಹೆಮ್ಮೆಯೇ ಎಂಬ ಸತ್ಯ ಸಮಾಜದ ಮಾತುಗಳಿಗಿಂತ ದೊಡ್ಡದಾಗಿ ಅವರಿಗೆ ಕಾಣಿಸತೊಡಗಿತು. ಮತ್ತೊಂದೆಡೆ ಮುಂಬೈನಲ್ಲಿ ಕಷ್ಟಪಡುತ್ತಿದ್ದ ಆಶಾಳಿಗೆ ಅಪ್ಪ ಹಾಕುತ್ತಿದ್ದ ಆ ನಿರ್ಬಂಧಗಳ ಹಿಂದಿದ್ದದ್ದು ದ್ವೇಷವಲ್ಲ, ಬದಲಾಗಿ ಪರಿಶುದ್ಧವಾದ ಭಯ ಎಂಬುದು ಅರ್ಥವಾಯಿತು. ಈ ಜಗತ್ತಿನ ಕಠಿಣ ಮುಖಗಳನ್ನು ನೋಡಿದಾಗ ಅಪ್ಪ ತನ್ನನ್ನು ಎಷ್ಟು ಮುನ್ನೆಚ್ಚರಿಕೆಯಿಂದ ಕಾಪಾಡುತ್ತಿದ್ದರು ಎಂಬ ಅರಿವು ಅವಳಿಗಾಯಿತು. ಅಪ್ಪ ಬೈದಿದ್ದು ನನ್ನ ಮೇಲೆ ಸಿಟ್ಟಿನಿಂದಲ್ಲ, ನಾನು ಎಲ್ಲಿ ಸೋತು ಹೋಗುತ್ತೇನೋ ಎಂಬ ಕಾಳಜಿಯಿಂದ ಎಂದು ಅವಳು ಮನಗಂಡಳು. ಇಷ್ಟು ದಿನ ಇಬ್ಬರ ನಡುವೆ ಇದ್ದದ್ದು ಕೇವಲ ಹಠದ ಗೋಡೆಯಾಗಿತ್ತು. ಆದರೆ ಈಗ ಆ ಗೋಡೆ ಕರಗುತ್ತಿತ್ತು. ಪರಸ್ಪರ ದೃಷ್ಟಿಕೋನಗಳು ಈಗ ಸ್ಪಷ್ಟವಾಗಿದ್ದವು. ಶೇಖರ್ ಅವರಿಗೆ ಆಶಾಳ ಸಾಮರ್ಥ್ಯದ ಮೇಲೆ ನಂಬಿಕೆ ಮೂಡಿತ್ತು. ಆಶಾಳಿಗೆ ಹೆತ್ತವರ ಮಮತೆಯ ಆಳ ಅರ್ಥವಾಗಿತ್ತು. ಅವರಿಬ್ಬರೂ ದೂರವಿದ್ದರೂ ಮಾನಸಿಕವಾಗಿ ಹಿಂದೆಂದಿಗಿಂತಲೂ ಹೆಚ್ಚು ಹತ್ತಿರವಾಗಿದ್ದರು. ಅಹಂಕಾರ ಮತ್ತು ಸಿಟ್ಟು ಮಾಯವಾಗಿ ಅಲ್ಲಿ ಕೇವಲ ಕ್ಷಮೆ ಮತ್ತು ಕಾತರದ ನಿರೀಕ್ಷೆ ಮಾತ್ರ ಉಳಿದಿತ್ತು. ಮನೆಯ ಮುಂಭಾಗ ಆಟೋ ಬಂದು ನಿಂತಿತು. 2 ವರ್ಷಗಳ ಹಿಂದೆ ಇದೇ ಜಾಗದಿಂದ ಕಣ್ಣೀರು ಹಾಕುತ್ತಾ ಹೊರಟಿದ್ದ ಆಶಾ ಇಂದು ಅದೇ ಕಣ್ಣುಗಳಲ್ಲಿ ಸಾಧನೆಯ ತೇಜಸ್ಸಿನೊಂದಿಗೆ ಮರಳಿದ್ದಳು. ಅವಳ ಕೈಯಲ್ಲಿ ರಾಷ್ಟ್ರೀಯ ಮಟ್ಟದ ಡಿಸೈನಿಂಗ್ ಪ್ರಶಸ್ತಿಯ ಪತ್ರವಿತ್ತು. ಆಶಾ ಬಾಗಿಲಲ್ಲಿ ನಿಂತಾಗ ಸುಧಾ ಓಡಿ ಬಂದು ಮಗಳನ್ನು ತಬ್ಬಿಕೊಂಡರು. ಆದರೆ ಆಶಾಳ ಕಣ್ಣುಗಳು ಅಪ್ಪನನ್ನು ಹುಡುಕುತ್ತಿದ್ದವು. ಶೇಖರ್ ತಮ್ಮ ಅದೇ ಹಳೆಯ ಕುರ್ಚಿಯಲ್ಲಿ ಕುಳಿತಿದ್ದರು, ಆದರೆ ಅವರ ಕೈಯಲ್ಲಿ ಇಂದು ದಿನಪತ್ರಿಕೆಯ ಬದಲು ಆಶಾಳ ಸಾಧನೆಯ ಬಗ್ಗೆ ಬಂದಿದ್ದ ಸಣ್ಣ ಸುದ್ದಿಯ ತುಣುಕಿತ್ತು. ಆಶಾ ಮೆಲ್ಲನೆ ಅವರ ಹತ್ತಿರ ಹೋಗಿ ಪಾದಕ್ಕೆ ನಮಸ್ಕರಿಸಿದಳು. ಶೇಖರ್ ಅವಳ ತಲೆಯ ಮೇಲೆ ಕೈ ಇಟ್ಟು, ನನ್ನನ್ನು ಕ್ಷಮಿಸು ಮಗಳೇ. ನಿನ್ನ ಕನಸಿನ ಎತ್ತರವನ್ನು ಅಳೆಯುವ ಶಕ್ತಿ ನನ್ನ ಕಣ್ಣುಗಳಿಗಿರಲಿಲ್ಲ ಎಂದು ಗದ್ಗದಿತರಾದರು. ಆಶಾ ಅಪ್ಪನನ್ನು ಅಪ್ಪಿಕೊಂಡು ಎದೆಯೊಳಗೆ ಅಡಗಿದ್ದ ಎಲ್ಲಾ ನೋವನ್ನು ಕಣ್ಣೀರಿನ ಮೂಲಕ ಹೊರಹಾಕಿದಳು. ಆ ಮನೆಯಲ್ಲಿ ಈಗ ಮೊದಲಿನಂತೆಯೇ ಶಾಂತಿ ಇತ್ತು, ಆದರೆ ಈ ಬಾರಿ ಆ ಶಾಂತಿಯಲ್ಲಿ ಸಂಕೋಲೆಗಳಿರಲಿಲ್ಲ. ಕನಸು ಮತ್ತು ಬಾಂಧವ್ಯದ ನಡುವೆ ನಡೆದ ಈ ಯುದ್ಧದಲ್ಲಿ ಕೊನೆಗೆ ಗೆದ್ದದ್ದು ಪ್ರೀತಿ. ಆಶಾ ತನ್ನ ಸಾಧನೆಯಿಂದ ಅಪ್ಪನಿಗೆ ಹೆಮ್ಮೆ ತಂದಿದ್ದರೆ, ಶೇಖರ್ ತನ್ನ ಬದಲಾವಣೆಯಿಂದ ಮಗಳಿಗೆ ಹೊಸ ಜಗತ್ತನ್ನು ನೀಡಿದ್ದರು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಇಂತಹ ಇನ್ನಷ್ಟು ಮನಮಿಡಿಯುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಕಥೆಯನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.